ವಾದಕ ಜಾಕೀರ್ ಹುಸೇನ್ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ನಿನ್ನೆಯಷ್ಟೇ ಒಂದು ಸುಳ್ಳು ಸುದ್ದಿ ಹರಡಿತು. ಜಾಕೀರ್ ಹುಸೇನ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಇತ್ತು. ಇದೀಗ ಅವರ ಆರೋಗ್ಯ ಸ್ಥಿತಿ ಗಂಭೀರ ಆಗಿದೆ. ಸ್ಯಾನ್ ಫ್ರಾನ್ಸಿಸ್ಕೋದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ವದಂತಿಯನ್ನ ಹರಡದಂತೆ ಜಾಕೀರ್ ಹುಸೇನ್ ಕುಟುಂಬ ಮನವಿ ಕೂಡ ಮಾಡಿಕೊಂಡಿದೆ. ನನ್ನ ಸಹೋದರನ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ, ಅವರ ಆರೋಗ್ಯ ಸುಧಾರಣೆಗೆ ಪ್ರಾರ್ಥಿಸಿ, ಗಾಳಿ ಸುದ್ದಿಯನ್ನ ಹರಡಬೇಡಿ ಅಂತ ಅವರ ಕುಟುಂಬಸ್ಥರು ಮನವಿಯನ್ನು ಮಾಡಿಕೊಳ್ತಿದ್ದಾರೆ. ಜಾಕೀರ್ ಹುಸೇನ್ ಅವರ ಸಹೋದರಿ ಖುರ್ಷಿದ್ ಔಲಿಯಾ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಜಾಕೀರ್ ಹುಸೇನ್. 2 ವಾರಗಳಿಂದ ಸ್ಯಾನ್ ಫ್ರಾನ್ಸಿಸ್ಕೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡ್ಕೊಳ್ತಾ ಇದ್ರು. ಇನ್ನು ಇದೇ ಸಂದರ್ಭದಲ್ಲಿ ಒಂದು ಸುದ್ದಿ ಕೂಡ ಹರಡಿತು. ತಬಲ ಮಾಂತ್ರಿಕ ನಿಧನರಾಗಿದ್ದಾರೆ ಅನ್ನುವಂಥ ಸುದ್ದಿ ಎಲ್ಲೆಡೆ ವೈರಲ್ ಆಗಿತ್ತು. ಇದೀಗ ಅವರ ಸಹೋದರಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗಾಳಿ ಸುದ್ದಿಯನ್ನ ಹರಡದಂತೆ ಕುಟುಂಬಸ್ಥರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇದೀಗ ತಬಲ ಮಾಂತ್ರಿಕನಿಗೆ ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. ವಿಶ್ವವಿಖ್ಯಾತ ತಬಲವಾದಕ ಜಾಕೀರ್ ಹುಸೇನ್ 73 ವರ್ಷ ಆಗಿತ್ತು. ಹೃದಯ ಸಂಬಂಧಿ ಕಾಯಿಲೆಯಿಂದ ಅವರು ತೀರ್ಕೊಂಡಿದ್ದಾರೆ ಎನ್ನುವಂತಹ ಸುದ್ದಿ ಭಾನುವಾರ ಎಲ್ಲೆಡೆ ಹರಡಿತು. ಈ ಸುಳ್ಳು ಸುದ್ದಿಗೆ ಈಗ ಕುಟುಂಬಸ್ಥರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ದಯಮಾಡಿ ಗಾಳಿ ಸುದ್ದಿಯನ್ನ ಹರಡದಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕುಟುಂಬಸ್ಥರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೆಹಲಿಯ ಪ್ರತಿನಿಧಿ, ನಮ್ಮ ಪ್ರತಿನಿಧಿ ಹರೀಶ್ ಇದ್ದಾರೆ. ಹರೀಶ್, ಒಂದು ಸುಳ್ಳು ಸುದ್ದಿ ಹರಡಿತ್ತು ಎಲ್ಲೆಡೆ ಕೂಡ. ಈಗಾಗಲೇ ತಬಲವಾದಕ ಜಾಕೀರ್ ಹುಸೇನ್ ತೀರ್ಕೊಂಡಿದ್ದಾರೆ ಹೃದಯ ಸಂಬಂಧಿ ಕಾಯಿಲೆ ಅಂತ. ಈಗ ನೋಡಿದ್ರೆ ಕುಟುಂಬಸ್ಥರು ಅದು ಸುಳ್ಳು ಸುದ್ದಿ ಅಂತ ಹೇಳ್ತಿದ್ದಾರೆ. ಯಾಕೆ ಗೊಂದಲ ಅಂತ? ಹೌದು ಶಕುಂತಲಾ, ನಿನ್ನೆ ಸಂಜೆ ಈ ತರದೊಂದು ಸುದ್ದಿ ಎಲ್ಲೆಡೆ ಹಬ್ಬಿತ್ತು. ವಿಶ್ವದಾದ್ಯಂತ ಈ ಸುದ್ದಿ ಹಬ್ಬಿತ್ತು. ಬಹುತೇಕ ಗಣ್ಯರು ಸಂತಾಪವನ್ನು ಕೂಡ ಸೂಚಿಸಿದ್ರು. ಸ್ಯಾನ್ ಫ್ರಾನ್ಸಿಸ್ಕೋ ಆಸ್ಪತ್ರೆಯಲ್ಲಿ ಖ್ಯಾತ ಶ್ರೇಷ್ಠ ತಬಲವಾದಕ ಜಾಕೀರ್ ಹುಸೇನ್ ಸಾವನ್ನಪ್ಪಿದ್ದಾರೆ ಅನ್ನುವಂತ ಸುದ್ದಿ ಹರಡಿತ್ತು. ಆದ್ರೆ ಈಗ ಸುದ್ದಿ ಸುಳ್ಳು, ಊಹಾಪೋಹ ಅನ್ನುವಂತ ನಿಟ್ಟಿನಲ್ಲಿ ಈಗ ಚರ್ಚೆ ಆಗ್ತಿದೆ. ಮತ್ತೆ ಕುಟುಂಬಸ್ಥರು ಇದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ಶ್ರೇಷ್ಠ ತಬಲವಾದಕ ಜಾಕೀರ್ ಹುಸೇನ್ ಅವರು ಸಾವನ್ನಪ್ಪಿಲ್ಲ, ಅವರು ಚಿಕಿತ್ಸೆಯನ್ನ ಪಡಿತಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಅವರ ಕುಟುಂಬಸ್ಥರು ಹೇಳಿದ್ದಾರೆ. ಜಾಕೀರ್ ಹುಸೇನ್ ಅವರ ಸಹೋದರಿ ಖುರ್ಷಿದ್ ಔಲಿಯಾ ಈ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಗಾಳಿ ಸುದ್ದಿಯನ್ನ ಹಬ್ಬಿಸಬೇಡಿ, ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಇದ್ದಾರೆ. ಯಾವುದೇ ಊಹಾಪೋಹದ ಸುದ್ದಿಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಸ್ಪಷ್ಟನೆಯನ್ನ ನೀಡಿರುವಂತಹದ್ದು. ಈಗ ಅಪಾರ ಅಭಿಮಾನಿಗಳು ನಿರಾಳರಾಗಿದ್ದಾರೆ. ನನ್ನ ದುಃಖದ ಸ್ಥಿತಿಯಲ್ಲಿ ಸಂತಾಪಗಳನ್ನು ಸೂಚಿಸಿದ್ರು. ಬಹುತೇಕ ಗಣ್ಯರುಗಳು ಕೂಡ ಸಂತಾಪವನ್ನು ಸೂಚಿಸಿದ್ರು. ಇನ್ನೂ ಕೂಡ ಕೆಲವರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಆದ್ರೆ ಅವರ ಕುಟುಂಬಸ್ಥರು ಸ್ಪಷ್ಟನೆ ನೀಡಿದ್ದಾರೆ. ಜಾಕೀರ್ ಹುಸೇನ್ ಅವರಿಗೆ ಏನೂ ಆಗಿಲ್ಲ, ಅವರು ಆಸ್ಪತ್ರೆಯಲ್ಲಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆನ ಪಡಿತಾ ಇದ್ದಾರೆ ಐಸಿಯುನಲ್ಲಿ ಅನ್ನುವಂತ ರೀತಿಯ ಸ್ಪಷ್ಟನೆ ನೀಡಿದ್ದಾರೆ. ಶಕುಂತಲಾ, ಹಾಗೆ ಅವರ ಮ್ಯಾನೇಜರ್ ನಿರ್ಮಲಾ ಬಚಾನಿ ಕೂಡ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ 2 ವಾರಗಳಿಂದ ಅವರು ಸ್ಯಾನ್ ಫ್ರಾನ್ಸಿಸ್ಕೋ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ. ಅಂದ್ರೆ ಸದ್ಯದ ಆರೋಗ್ಯ ಸ್ಥಿತಿಗತಿಗಳು ಹೇಗಿದೆಯಂತೆ, ಚೇತರಿಸಿಕೊಳ್ತಿದ್ದಾರಂತ, ಈ ಬಗ್ಗೆ ಏನಾದ್ರು ಮಾಹಿತಿ? ಹೌದು ಶಕುಂತಲಾ, ಸ್ಯಾನ್ ಫ್ರಾನ್ಸಿಸ್ಕೋ ಆಸ್ಪತ್ರೆಯಲ್ಲಿ ಅವರು ಹೃದಯ ಸಂಬಂಧಿ ಕಾಯಿಲೆಯಿಂದ ಕಳೆದ 2 ವಾರಗಳಿಂದ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹದ್ದು. ಮತ್ತೆ ಬ್ಲಡ್ ಪ್ರೆಷರ್ ಸಮಸ್ಯೆ ಕೂಡ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದರಿಂದ ಚಿಕಿತ್ಸೆ ಕೂಡ ಸಮಸ್ಯೆ ಆಗ್ತಿದೆ. ಇದೇ ಕಾರಣಕ್ಕೆ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಸುದ್ದಿ ಎಲ್ಲ ಕಡೆ ಹಬ್ಬಿತ್ತು. ಆದ್ರೆ ಸುದ್ದಿ ಆಗುವಾಗಲೂ ಕೂಡ ಅವರ ಮ್ಯಾನೇಜರ್ ಕೂಡ ಈ ಸುದ್ದಿಯನ್ನ ಹೇಳಿದ್ದಾರೆ. ಆ ಮ್ಯಾನೇಜರ್ ಕಡೆಯಿಂದ ಈ ಸುದ್ದಿ ಬಂದಿದೆ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಆದ್ರೆ ಈಗ ಕುಟುಂಬಸ್ಥರ ಸ್ಪಷ್ಟನೆಯನ್ನ ಕೊಟ್ಟಿರೋದ್ರಿಂದ ಈ ಒಂದು ಸಾವಿನ ಸುದ್ದಿ ಸುಳ್ಳು ಅನ್ನುವಂಥದ್ದು ಈಗ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಜೊತೆಗೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಿರೋ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟ ಸಂದೇಶ ಕೂಡ ಅವರ ಮ್ಯಾನೇಜರ್ ಆಗಿ ಅವರ ಕುಟುಂಬಸ್ಥರಿಗೆ ಬಂದಿಲ್ಲ. ಅಂದ್ರೆ ಅವರು ಅವರ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇನ್ನೂ ಸಿಕ್ಕಿಲ್ಲ. ಆದ್ರೆ ಅವರು ಸ್ಯಾನ್ ಫ್ರಾನ್ಸಿಸ್ಕೋ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಸಂಬಂಧ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ. ಚಿಕಿತ್ಸೆ ಮುಂದುವರಿದೆ ಅನ್ನುವಂತಹ ಸ್ಪಷ್ಟನೆಯನ್ನು ಅವರ ಕುಟುಂಬಸ್ಥರು ನೀಡಿದ್ದಾರೆ. ಶಕುಂತಲಾ, ಧನ್ಯವಾದ ಹರೀಶ್. ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಒಟ್ಟಾರೆಯಾಗಿ ತಬಲವಾದಕ ಜಾಕೀರ್ ಹುಸೇನ್ ಈಗಲೂ ಕೂಡ ಜೀವಂತವಾಗಿದ್ದಾರೆ. ಅವರ ಸ್ಥಿತಿಗತಿಗಳ ಆರೋಗ್ಯ ಕಂಡೀಷನ್ಸ್ ಅಷ್ಟು ಸರಿಯಾಗಿಲ್ಲ, ಆದರೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಅವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿ ಅನ್ನುವಂತಹ ಮನವಿಯನ್ನ ಇಡೀ ಕುಟುಂಬಸ್ಥರು ಮಾಡಿದ್ದಾರೆ.